This video is sincerely dedicated to the below mentioned people who are going to be featured in my channel. So ನಾನೇನಾದರೂ ಸ್ವಲ್ಪ ಡಿಫ್ರೆಂಟ್ ಸ್ಟೈಲಿಶ್ ಆಗಿ ಮಾತಾಡ್ತಾ ಇದ್ದೀನಿ ಅಂದರೆ ಇಟ್ ಈಸ್ ಜಸ್ಟ್ ಬಿಕಾಸ್ ಆಫ್ ದೇರ್ ಮಹಿಮೆ ಆ್ಯಂಡ್ ದೇರ್ ಪ್ರೆಸೆನ್ಸ್ ಅಷ್ಟೇ. ಬಿಕಾಸ್ ಇಂಥ ದೊಡ್ಡ ಆ್ಯಕ್ಟರ್ಸ್ ಮಧ್ಯದಲ್ಲಿ, ಇಂಥ ದೊಡ್ಡ ಸ್ಟಾರ್ಸ್ ಮಧ್ಯದಲ್ಲಿ ನಾನು ವೀಡಿಯೋ ಮಾಡೋಕ್ಕೆ ನನಗೆ ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ಪ್ರೌಡ್. ಐ ಫೀಲ್ ಪ್ರೌಡ್ ಟು ಡೂ ದಿಸ್ ಅಷ್ಟೇ, ವೆರಿ ಪ್ರೌಡ್. ಹಾಯ್ ಪೇಂಟ್ಸ್, ನನ್ನ ಹೆಸರು ಟೊಳ್ಳೆಸ್ ಪಶು ಅಂತ ಪೇಂಟ್ಸ್. ನಾನು ಹುಟ್ಟಿರೋದೇ ಯಶ್ ಬಾಸ್ ಮಾನಮರ್ತಿ ತೆಗಿಕ್ಕೆ ಪೇಂಟ್ಸ್. ನಾನು ಎಂಥ ದೊಡ್ಡ ಚೈಲ್ಡು ತುಕಾಲಿ ಚಪಾತಿ ಅಂದರೆ ಪೇಂಟ್ಸ್. ನಾನು ಎಲ್ಲ ಹೀರೋಸ್ ಬಗ್ಗೆ ನೆಗೆಟಿವ್ ಟ್ರೆಂಡ್ಸ್ ಮಾಡ್ತೀನಿ ಪೇಂಟ್ಸ್. ಅಂಥ ದೊಡ್ಡ ಚ್ಯೂತಿ ಆಗಿರೋ ನಾನು ಪೇಂಟ್ಸ್. ಯಶ್ ಬಾಸ್ನ ನನ್ನ ನೋಡಿದ್ರೆ ಹೋಗಲ್ಲ ಈ ಚ್ಯೂತಿಯ ಅಂತಾರೆ ಪೇಂಟ್ಸ್. ಅಷ್ಟು ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೀನಿ ಪೇಂಟ್ಸ್. ನನ್ನಂಥ ಚ್ಯೂತಿಯಾಗಳೆಲ್ಲ ಸೇರಿಸ್ಕೊಂಡು ಒಂದು ಚ್ಯೂತಿಯ ಸಂಘ ಮಾಡಿ ಅದಕ್ಕೆ ಚಪ್ಪರ್ ಪ್ರೆಸೆಂಟ್ ಆಗಿದ್ದೀನಿ ಪೇಂಟ್ಸ್. ನನ್ನನ್ನು ನೀವು ಸಪೋರ್ಟ್ ಮಾಡಿ ಪೇಂಟ್ಸ್. ನಾವೆಲ್ಲ ಚಪ್ಪರ್ಗಳು ಅಪ್ಪು ಬಾಸ್ ಬಗ್ಗೆ ಕೆಟ್ಟಿದ್ದ ಕಮೆಂಟ್ಸ್ ಆಗ್ತಾಯಿದ್ದೀವಿ ಪೇಂಟ್ಸ್ ಟ್ವಿಟರಲ್ಲಿ. ನಾವು ನೇಷನ್ ವೈಡ್ ಟ್ರೆಂಡ್ ಮಾಡ್ತೀವಿ ಪೇಂಟ್ಸ್. ಬಿಕಾಸ್ ನಾವು ನೇಷನ್ ವೈಡ್ ಸ್ಟಾರ್ ಅಲ್ಲ ಪೇಂಟ್ಸ್. ನಾವು ಎಷ್ಟು ದೊಡ್ಡ ಸ್ಟಾರ್ ಅಂದರೆ ಪೇಂಟ್ಸ್, ಫ್ಯೂಚರಲ್ಲಿ ಯಶ್ ಬಾಸ್ ಕೂಡ ನಮ್ಮ ಮುಂದೆ ಏನೂ ಇರಲ್ಲ ಪೇಂಟ್ಸ್. ನಾನು ನಿಮ್ಮ ಟೊಳ್ಳೆಸ್ ಪಶು ಸೈನಿಂಗ್ ಆಫ್ ಪೇಂಟ್ಸ್. ನೋಡಿದ್ರಲ್ಲ ನಮ್ಮ ರೈಸಿಂಗ್ ಸ್ಟಾರ್ಸ್, ನಮ್ಮ ಬರ್ನಿಂಗ್ ಸ್ಟಾರ್ಸ್, ನಮ್ಮ ರೋರಿಂಗ್ ಸ್ಟಾರ್ಸ್ ಆ್ಯಂಡ್ ಆಲ್ ಕೈಂಡ್ಸ್ ಆಫ್ ಸ್ಟಾರ್ಸ್. ಬಿಕಾಸ್ ಈ ನಡುವೆ ಆಕಾಶದಲ್ಲಿ ಸ್ಟಾರ್ಗಳು ಕಾಣಿಸ್ತಾ ಇಲ್ಲ. ಬಿಕಾಸ್ ಆ ಸ್ಟಾರ್ಗಳೆಲ್ಲ ಕಿತ್ಕೊಂಡು ಇವ್ರ ಹೆಸರು ಪಕ್ಕದಲ್ಲಿ ಹಾಕ್ಕೊಬಿಟ್ಟವ್ರೆ. ಅದು ಏನೋ ಗೊತ್ತಾಗ್ತಾ ಇಲ್ಲ ಗುರು. ಅದು ಹೆಂಗೆ ಇವ್ರಿಗೆ ಅದು ಹೆಂಗೆ ಟ್ಯಾಲೆಂಟ್ ಬರುತ್ತೆ, ಅದು ಹೆಂಗೆ ಇವ್ರಿಗೆ ಮನಸ್ಸು ಬರುತ್ತೆ ಒಬ್ಬ ಕನ್ನಡ ಆ್ಯಕ್ಟರ್ ಬಗ್ಗೆ ಮಾತಾಡೋಕ್ಕೆ. ನಾವು ಯಶ್ ಸರ್ಗೆ ತುಂಬ ಅಂದರೆ ತುಂಬ ರೆಸ್ಪೆಕ್ಟ್ ಕೊಡ್ತೀವಿ. ಇವಾಗಲೂ ಕೊಡ್ತೀನಿ, ಮುಂದೆನೂ ಕೊಡ್ತೀನಿ. ಆ್ಯಂಡ್ ಇದೆ ಮೊದಲೇ ಹೇಳ್ದಂಗೆ ಎಲ್ಲ ಯಶ್ ಸರ್ ಫ್ಯಾನ್ಸ್ಗಲ್ಲ ವಿಡಿಯೋ. ಯಾರ್ಯಾರು ನಾನು ಯಶ್ ಸರ್ ಫ್ಯಾನು, ನಾನು ಯಶ್ ಸರ್ ಮಾನಮರ್ತಿ ಎಲ್ಲ ತೆಗಿತೀನಿ. ನಾನು ಹುಟ್ಟಿರೋದೇ ಅದಕ್ಕೆ. ನಾನು ಹುಟ್ಟಿರೋದೇ ಕನ್ನಡ ಆ್ಯಕ್ಟರ್ಸ್ನ ಕೆಟ್ಟದಾಗಿ ಮಾತಾಡೋಕ್ಕೆ. ನಮ್ಗೆ ಯಶ್ ಸರ್ ಬಿಟ್ಟು ನಾನು ಬೇರೆಯವರೆಲ್ಲರೂ ನನ್ನ ಕಾಲಿಗೆ ಸಮ ಅಂತ ಹೇಳ್ಕೊಂಡು ತಿರುಗಾಡ್ತವ್ರು ಅವ್ರಿಗೆಲ್ಲರಿಗೂ ಈ ವಿಡಿಯೋ ಅಂಕಿತ. ನೋಡಿ, ಒಂದು ಹೇಳ್ಬಿಡ್ತೀನಿ ಫ್ರ್ಯಾಂಕಾಗೆ, ತುಂಬ ಫ್ರ್ಯಾಂಕಾಗಿ ಹೇಳ್ತೀನಿ. ಬೇರೆ ಇಂಡಸ್ಟ್ರಿಯವರು ಬಂದ್ಬಿಟ್ಟು ನಮ್ಮ ಟ್ರೋಲ್ ಮಾಡಿದ್ರೆ ನಾನೊಬ್ಬ ಅಪ್ಪು ಬಾಸ್ ಫ್ಯಾನ್ ಅಂತ ಮರೆತ್ಬಿಟ್ಟು ಒಬ್ಬ ಕನ್ನಡಿಗ ಅಂತ ಹೇಳ್ಬಿಟ್ಟು ರಿಯಾಕ್ಟ್ ಮಾಡ್ತೀನಿ. ಅದಕ್ಕೆ ಪ್ರೂಫ್ ನನ್ನ ಲೇಟೆಸ್ಟ್ ವೀಡಿಯೋಸ್ ನೋಡಿ ಚಾನಲಲ್ಲಿ. ಬಟ್ ನಮ್ಮಲ್ಲಿ ನಾವೇ ಜಗಳ ಆಡಿದಾಗ ಐ ಡೋಂಟ್ ಹ್ಯಾವ್ ಎನಿ ಆಪ್ಷನ್. ಹೆಂಗೆ ರಿಯಾಕ್ಟ್ ಮಾಡಲಿ? ಅಪ್ಪು ಬಾಸ್ ಫ್ಯಾನಾಗಿ ರಿಯಾಕ್ಟ್ ಮಾಡಲ, ಕನ್ನಡಿಗಾಗಿ ರಿಯಾಕ್ಟ್ ಮಾಡಲ, ಇಲ್ಲ ನಾರ್ಮಲ್ ಜನರಲ್ ಆಡಿಯನ್ಸಲ್ಲಿ ರಿಯಾಕ್ಟ್ ಮಾಡಲ? ಬಿಕಾಸ್ ಮೈ ಹಾರ್ಟ್ ಟೆಲ್ಸ್ ಅಪ್ಪು ಬಾಸ್ ಫ್ಯಾನಾಗಿ ರಿಯಾಕ್ಟ್ ಮಾಡು ಅಂತ. ಒಂದಂತೂ ಹೇಳ್ಬಿಡ್ತೀನಿ ಗುರು, ನಮ್ಮ ಮನೆ ಒಳಗಿರುವಾಗ ಜಗಳ ಯಾವತ್ತೂ ಅದನ್ನ ಆಚೆ ಎಳಿಬಾರ್ದು. ಮನೆ ಒಳಗೇ ಇರಬೇಕು. ಮನೆ ಒಳಗಿರೋವರೆಗೂ ಮಾತ್ರ ಇಟ್ ಈಸ್ ಅನ್ ಹೆಲ್ದಿ ಆರ್ಗ್ಯುಮೆಂಟ್. ಬಟ್ ಮನೆ ಆಚೆ ಯಾವಾಗ ಹೋಗುತ್ತೋ ಮನೇಲಿರೋ ಎಲ್ಲರೂ ಮಾನಮರ್ತಿ ಹೋಗುತ್ತೆ. ಇದು ಜಸ್ಟ್ ಅಪ್ಪು ಬಾಸ್ ಮಾನಮರ್ತಿ ಹೋಗಲ್ಲ, ಜಸ್ಟ್ ಯಶ್ ಅವ್ರ ಮಾನಮರ್ತಿ ಹೋಗಲ್ಲ. ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವ್ಯಾವ ಹೀರೋ ಇದ್ದಾರೆ ಅವರೆಲ್ಲ ಮಾನಮರ್ತಿ ಹೋಗುತ್ತೆ. ಯಾಕೆ ಗೊತ್ತಾ? ಟ್ವಿಟ್ಟರಲ್ಲಿ ಓಪನಾಗಿ ಟ್ವೀಟ್ಸ್ ಆಗ್ತಾಯಿದ್ದೀರಲ್ಲ ಗುರು. ಏನು ಟ್ವಿಟ್ಟರ್ ಅಂದರೆ ಏನು ಪ್ರೈವೇಟ್ ಬ್ರೌಸರ್ ಅಂದ್ಕೊಂಡ್ಬಿಟ್ಟಿದ್ದೀರಾ? ಇಲ್ಲ ನಾನು ನೀವು ಮಾತ್ರ ನೋಡ್ಬೋದು ಅಂತ ಅಂದ್ಕೊಂಡಿದ್ದೀರಾ? ಅಲ್ಲ, ನನಗೊಂದು ಅರ್ಥ ಆಗ್ತಾ ಇಲ್ಲ. ಇವ್ರ ಅಕೌಂಟ್ಸ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ, ಇಫ್ ಐ ಕ್ಲೋಸ್ಲಿ ಅಬ್ಸರ್ವ್ ದಿಸ್ ಅಕೌಂಟ್ಸ್, ಈ ನನ್ನ ಮಕ್ಕಳು ಹೋಗ್ಬಿಟ್ಟು ಬೇರೆ ಇಂಡಸ್ಟ್ರಿ ಹೀರೋ ಫ್ಯಾನ್ಸಿಗೆ ಬಕೆಟ್ ಹಿಡಿತವ್ರೆ. ಏನು ಅವಶ್ಯಕತೆ ಇದೆ ಗುರು? ಏನು ಅವಶ್ಯಕತೆ ಇದೆ? ಅವ್ರು ಯಾರೋ ನಮ್ಮ ಬೆಳೆಸಲ್ಲ ಗುರು. ಯಾವನೂ ನಮ್ಮನ್ನ ಬೆಳೆಸಲ್ಲ. ನಮಗೆ ಟ್ಯಾಲೆಂಟ್ ಇದೆಯಾ, ನಾವು ಬೆಳಿತೀವಿ. ಒಳ್ಳೆ ಮೂವೀಸ್ ಬಿಡ್ತೀವ, ನಾವು ಆರಾಮಾಗಿ ಬೆಳಿತೀವಿ. ಯಾವನು ಕುತ್ಕೊಂಡು KGFನ ಬೆಳೆಸಿಲ್ಲ. ನಮ್ಮ KGF ಒಳ್ಳೆ ಕಂಟೆಂಟ್ ಇತ್ತು, ಒಳ್ಳೆ ಇಂಪ್ಯಾಕ್ಟ್ ಇತ್ತು. ನನ್ನ ಮಕ್ಕಳು ಮುಚ್ಕೊಂಡು ನೋಡಿದ್ರು ಮೂವಿನ. ಏನೋ ಮುಚ್ಕೊಂಡು ನೋಡಿದ್ರು. ನಾವೇನೋ ಅವ್ರನ್ನ ಬಕೆಟ್ ಹಿಡ್ದು ತೋರಿಸಿಲ್ಲ ಅಲ್ವಾ? ಇವಾಗ ಏನಕ್ಕೆ ಬಕೆಟ್ ಹಿಡಿಯೋದು? ಏನು ಅವಶ್ಯಕತೆ ಇದೆ? ನಾನು ಇನ್ನೊಂದು ಫ್ರ್ಯಾಂಕಾಗಿ ಹೇಳ್ತೀನಿ, ಇಟ್ ರಿಯಲಿ ಹರ್ಟ್ಸ್ ಆಸ್ ಎನ್ ಅಪ್ಪು ಬಾಸ್ ಫ್ಯಾನ್. ಇನ್ನೊಬ್ಬ ಕನ್ನಡಿಗನ್ ಕೂಡ ಹರ್ಟ್ ಆಗುತ್ತೆ ಇದು. ನಮ್ಮ ಅಪ್ಪು ಬಾಸ್ ಫ್ಯಾನ್ಸ್ ಇದು ಫಸ್ಟ್ ಸ್ಟಾರ್ಟ್ ಆದಾಗ ಟ್ವಿಟ್ರಲ್ಲಿ ಪಾಪ ಒಳ್ಳೆ ಮಾತಲ್ಲಿ ಕೇಳೋರೆ, ಅವರು ಯಾಕೆ ಈ ಥರ ಮೆಸೇಜ್ ಹಾಕ್ತೀರಾ, ಯಾಕೆ ಈ ಥರ ಟ್ವೀಟ್ಸ್ ಹಾಕ್ತಿದ್ದೀರಾ, ಯಾಕೆ ಈ ಥರ ಟ್ರೋಲ್ ಮಾಡ್ತಾಯಿದ್ದೀರಾ? ಏನು ಅಪ್ಪು ಬಾಸ್ ಹೀರೋ ಆಗಿದ್ದೇ ತಪ್ಪ? ಅಪ್ಪು ಬಾಸ್ ರಾಜಣ್ಣವ್ರಿಗೂ ಹುಟ್ಟಿದ್ದೇ ತಪ್ಪ? ಅಪ್ಪು ಬಾಸ್ ಕನ್ನಡಿಗಾಗಿದ್ದೇ ತಪ್ಪ? ಒಂಥರ ಇದು ನನಗೂ ಬೇಜಾರಾಗ್ತಿದೆ. ಇದನ್ನು ಹೇಳೋಕ್ಕೆ ಬೇಜಾರಾಗ್ತಿದೆ, ನಿಮಗೆ ಕೇಳಿಸ್ಕೊಳಕ್ಕೆ ಬೇಜಾರಾಗ್ತಿದೆ, ನನಗೆ ಗೊತ್ತಿಲ್ಲ. ಬಟ್ ಆ್ಯಸ್ ಅನ್ ಅಪ್ಪು ಬಾಸ್ ಫ್ಯಾನ್ ನಂಗೆ ಈ ಥರ ಪದಗಳು ಫಸ್ಟ್ ಆಫ್ ಆಲ್ ನನ್ನ ಬಾಯಿಂದ ಬರೋದೇ ಬೇಜಾರಾಗ್ತಿದೆ. ಬಿಕಾಸ್ ದೇ ಕಾಲ್ ಅಪ್ಪು ಬಾಸ್ ಇಸ್ ಕಪ್ಪೆ ಅಂತ. ಇವರೆಲ್ಲ ಮೇಲಿಂದ ಇಳಿದು ಬಂದುಬಿಟ್ಟವ್ರೆ. ಅತಿಲೋಕ ಸುಂದರೀಸ್ ಇವರೆಲ್ಲ. ಹುಡುಗರಾಕಂತೂ ನಾಲೆ ಹಾಕಿವರು ಏನೋಪ್ಪ. ನಂಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಬೇರೆ ಇಂಡಸ್ಟ್ರಿ ಫ್ಯಾನ್ಸ್ ಬಂದ್ಬಿಟ್ಟು ನಮ್ಮನ್ನ ರೋಸ್ಟ್ ಮಾಡಿದಾಗ, ನನ್ನ ಟ್ರೋಲ್ ಮಾಡಿದಾಗ ಎರ್ರಾಬೀರಿ ಹಾಕ್ಕೊಂಡು ರುಬ್ಬಾಕ್ಬಿಡ್ತೀನಿ. ಸರಿಯಾಗಿ ರುಬ್ತೀನಿ ಗುರು. ಇವಾಗ ನೋಡಿ ಆ ಆ್ಯಂಗರ್ ಬರ್ತಾಯಿದೆ. ಬಟ್ ನಮ್ಮಲ್ಲಿ ನಾವೇ ಜಗಳ ಆಡ್ಕೊಂಡಾಗ ಒಂಥರ
ಮನ್ಸು ಬರ್ತಾ ಇಲ್ಲ ನನಗೆ, ಆಗ್ತಾ ಇಲ್ಲ. ಸಬ್ಸ್ಕ್ರೈಬರ್ಸ್ ತುಂಬ ಕೇಳ್ಕೊಂಡ್ರು ರೋಸ್ಟ್ ಮಾಡಿ ಬಿಸಾಕಿ ಇವ್ರನ್ನ ಅಂತ. ನಂಗೆ ಆಗ್ತಾ ಇಲ್ಲ. ರೋಸ್ಟ್ ಮಾಡೋಕ್ಕೆ ಬಂದೆ ನಾನು, ರೋಸ್ಟ್ ಮಾಡೋಕ್ಕೆ ಕ್ಯಾಮ್ರಾ ಮುಂದೆ ನಿಂತಿದ್ದೀನಿ. ಅರೋಣ ಆಗ್ತಾ ಇಲ್ಲ. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಗುರು, ನಾವೆಲ್ಲ ಒಂದೇ ಮನದವರು. ವೆರ್ ಆಲ್ ಕನ್ನಡಿಗಸ್, ಎವ್ರಿ ಒನ್ ಆರ್ ಕನ್ನಡ ಹೀರೋಸ್. ಪ್ರತಿಯೊಬ್ಬರು ನಮ್ಮ ಮನೆಯವರೇ. ನಾವು ಜಗಳ ಆಡ್ಕೊಳೋಣ, ಇದನ್ನು ಪಬ್ಲಿಕ್ ಮಾಡಿ ಬೇರೆಯವ್ರಿಗೆ ಒಂಥರ ಪಾಯಿಂಟ್ ಮಾಡಿ ನೋಡೋ ಇವರೇ ಯೂನಿಟಿ ಇಲ್ಲ, ಈ ನನ್ನ ಮಕ್ಕಳೇ ಸರಿ ಇಲ್ಲ, ಹೋಗಿ ರುಬ್ಬಾಣ್ ಗುರು ಇವ್ರನ್ನೇನು ಒಂಥರ ಎಷ್ಟು ರುಬ್ಬಿದ್ರು ಯಾರೂ ಒಟ್ಟಿಗೆ ಸೇರಲ್ಲ, ಯೂನಿಟಿ ಇಲ್ಲ ಅಂತ ಹೇಳ್ಬಿಟ್ಟು ಬರ್ತಾರೆ ಮೊನ್ನೆ ಬಂದಂಗೆ. ಅದು ನೋಡಿ ನೀವು ಕಲಿತೀರೋ ಬಿಡ್ತೀರೋ ಅನ್ನೋದು ನಿಮ್ಮ ಇಷ್ಟ. ಈ ವಿಡಿಯೋನ ನಿಮ್ಮನ್ನ ರೋಸ್ಟ್ ಮಾಡಿಲ್ಲ, ಕರೆಕ್ಟಾಗಿ ನೀವು ನೋಡಿದ್ರೆ ಏನೋ ಅಲ್ಲಿ ರೇಗಿಸಿರ್ಬೋದು ಅಷ್ಟೇ. ಬಟ್ ಇನ್ನು ಕೆಟ್ಟದಾಗೆ ರೋಸ್ಟ್ ಮಾಡ್ತೀನಿ, ಅದಾಗ್ತಾ ಇಲ್ಲ ಸದ್ಯಕ್ಕೆ. ಸೊ ಹೇಳ್ತಾ ವಿಡಿಯೋ ಮುಗಿಸೋದು ಸ್ಟ್ರೆಚ್ ಮಾಡೋದು ಬೇಡ, ನಿಮ್ಮ ಇಷ್ಟ. ಇವಾಗ ಕಂಟಿನ್ಯೂ ಮಾಡ್ತೀರಾ, ಸ್ಟಾಪ್ ಮಾಡ್ತೀರಾ, ಹೇಳೋಣ. ಎಸ್ ಸರ್ ಫ್ರೆಂಡ್ಸ್ ಏನೋ ನೋಡ್ತಾ ಇದ್ದಾರೆ, ನಿಮಗೇನೋ ಲಿಂಕ್ಸ್ ಇದ್ರಿ ಅಕೌಂಟ್ ಜೊತೆ, ದಯವಿಟ್ಟು ಕೈಂಡ್ಲಿ ಟೇಕ್ ಸ್ಟ್ರಿಕ್ಟ್ ಆ್ಯಕ್ಷನ್ ಅಗೇನ್ಸ್ಟ್ ದೆಮ್. ಆ್ಯಂಡ್ ಈ ವಿಡಿಯೋ ಇಟ್ ಇಸ್ ನಾಟ್ ಅಗೇನ್ಸ್ಟ್ ಎಸ್ ಸರ್ ಫ್ಯಾನ್ಸ್. ಯಾರ್ಯಾರು ಎಸ್ ಸರ್ ಫ್ಯಾನ್ ಅಂತ ಹೇಳ್ಕೊಂಡು ಬಕೆಟ್ ಹಿಡ್ಕೊಂಡು ಎಸ್ ಸರ್ ಮಾನ ಮರ್ಯಾದೆ ತೆಗೆದುಕೊಂಡು ಬೇರೆ ಹೀರೋಸ್ ಬಗ್ಗೆ ಕೆಟ್ಟ ಮಾತಾಡಿಕೊಂಡು ಬೇಡ ಬಿಡುಗರು, ಸಾಕು ವಿಡಿಯೋಗೆ.